ನಂಜನಗೂಡು ತಾಲೂಕಿನ ಹೊಸಹಳ್ಳಿಯಲ್ಲಿ ಪೂರ್ವಜರು ಕಿಟ್ಟಯ್ಯನ ಹುಂಡಿಯಲ್ಲಿ ವಾಸ ಮಾಡುತ್ತಿದ್ದರು. ನಂತರ ದಬ್ಬಾಳಿಕೆ ದೌರ್ಜನ್ಯದಿಂದ ನಲುಗಿ 30.3 ಎಕರೆ ಜಾಗ ಪ್ರಭಾವಿ ವ್ಯಕ್ತಿಗಳು ಅಕ್ರಮವಾಗಿ ಒತ್ತುವರಿ ಮಾಡಿಕೊಂಡಿದ್ದು ಮರಳಿ ಗ್ರಾಮಕ್ಕೆ ಬಿಡಿಸಿಕೊಡಬೇಕು. ಗ್ರಾಮದಲ್ಲಿ ಪರಿಶಿಷ್ಟ ಸಮುದಾಯ, ಉಪ್ಪಾರ ಸಮುದಾಯ, ಗೆಜ್ಜೆಗಾರ ಸಮುದಾಯದವರು, ಕುಂಬಾರ ಸಮುದಾಯದವರು ವಾಸ ಮಾಡುತ್ತಿದ್ದು ಬಡವರಿಗೆ ಈ ಜಾಗದಲ್ಲಿ ನಿವೇಶನ ಹಂಚಬೇಕೆಂದು ಒತ್ತಾಯಿಸಿದರು. ಕಳೆದ 30 ವರ್ಷಗಳ ಹಿಂದೆ ಹೊಸಹಳ್ಳಿಯಿಂದ ಶಂಕರಪುರ ಮೂಲಕ ನಂಜನಗೂಡು ಪಟ್ಟಣಕ್ಕೆ ಸಂಪರ್ಕಿಸುವ ರಸ್ತೆಯನ್ನು ನಂಜನಗೂಡಿನ ಉದ್ಯಮಿಯೊಬ್ಬರು ಮುಳ್ಳುತಂತಿ ಹಾಕಿಕೊಂಡು ರಸ್ತೆ ಒತ್ತುವರಿ ಮಾಡಿಕೊಂಡಿದ್ದರು. ಒತ್ತುವರಿಯನ್ನು ಕೂಡಲೇ ತೆರವುಗೊಳಿಸಿ ರಸ್ತೆ ಬಿಡಿಸಿಕೊಡಬೇಕು. ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ಜಿಲ್ಲಾಧಿಕಾರಿ ಕಚೇರಿಗೆ ಮುತ್ತಿಗೆ ಹಾಕಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ನನ್ನ ಹೆಸರು ಪುರುಷನಾಥ್, BSP ನಂಜನಗೂಡು ತಾಲೂಕು ಅಧ್ಯಕ್ಷರು ಹಾಗೂ ನಾನು ನನ್ನ ಹುಟ್ಟೂರಾದ ಹೊಸಳ್ಳಿ ಗ್ರಾಮ. ಈ ವಿಚಾರವಾಗಿ ಈ ದಿನ ವಿಷಯವೇನೆಂದರೆ, ಈ ದಿನ ಹಿಂದಿನ ಕಾಲದಿಂದಲೂ ಪೂರ್ವಜರ ಆಸ್ತಿಯಾದ ಕಿಟ್ಟಯ್ಯನ ಹುಂಡಿ, ಆ ಕಿಟ್ಟಯ್ಯನ ಹುಂಡಿ ಗ್ರಾಮವನ್ನು ಈ ದಿನ ಜಮೀನಾಗಿ ಪರಿವರ್ತನೆ ಮಾಡಿಕೊಂಡು ಕೆಲವರು ದಬ್ಬಾಳಿಕೆಯಿಂದ ಮಾಡ್ತಾಯಿದ್ದಾರೆ ಅನ್ನಿಸ್ತಾ ಇದೆ. ಆದ್ದರಿಂದ ನಾವು ಇವಾಗ ಒಂದು 2-3 ದಿನದಿಂದ ನಾವು ಎಲ್ಲ ಗ್ರಾಮಸ್ಥರು ಸೇರಿ ಮಾತನಾಡಿಕೊಂಡು ಹೋಗಿದ್ದೋ. ಅಲ್ಲಿ ನಕ್ಷೆಯಲ್ಲೆಲ್ಲ ಕಿಟ್ಟಯ್ಯನ ಹುಂಡಿ ಗ್ರಾಮ ಅಂತ ಇದೆ. ಆದ್ದರಿಂದ ದಯಮಾಡಿ ತಹಸೀಲ್ದಾರ್ ಸಾಹೇಬರು ಶೀಘ್ರದಲ್ಲೇ ಆ ಜಾಗಕ್ಕೆ ಬಂದು ಪರಿಶೀಲನೆ ಮಾಡಿ ಆ ಜಾಗವನ್ನು ಅಕ್ವೈರ್ ಮಾಡಿಕೊಂಡು ನಮ್ಮ ಹೊಸಳ್ಳಿ ಗ್ರಾಮಕ್ಕೆ ಈಗ ಪರಿಸ್ಥಿತಿ ಹೆಂಗಿದೆ ಅಂದರೆ, ನಮ್ಮ ಹೊಸಳ್ಳಿ ಗ್ರಾಮದಲ್ಲಿ ಒಂದು ಕುಟುಂಬದಲ್ಲಿ 5 ಜನ 10 ಜನ ಇದ್ದಾರೆ. ಜಾಗವಿಲ್ಲದ ಪರದಾಟ, ಜಗಳ, ಕದನಗಳು ಜಾಸ್ತಿ ಆಯ್ತಾಯಿದೆ. ಆದ್ದರಿಂದ ಬಡವರಿಗೆ ಅಣ್ಣ ತಮ್ಮದಿರೆಲ್ಲ ಜಾಸ್ತಿ ಇದ್ದಾರೆ. ಗಂಡು ಮಕ್ಕಳು ಹೆಣ್ಮಕ್ಳೆಲ್ಲ ಸ್ವಲ್ಪ ಜನಸಂಖ್ಯೆ ಅವರು ಜಾಸ್ತಿ ಆಯ್ತಾಯಿದೆ. ಆದ್ದರಿಂದ ಕಿಟ್ಟಯ್ಯನ ಹುಂಡಿ ಗ್ರಾಮ ನಮ್ಮ ಹೊಸಳ್ಳಿ ಗ್ರಾಮಕ್ಕೆ ಸೇರಿದಂಥದ್ದು. ಆದ್ದರಿಂದ ಅಲ್ಲಿ ಬಂದು ತಹಸೀಲ್ದಾರ್ ಸಾಹೇಬರು ಖುದ್ದು ನಾಳೆನೇ ಭೇಟಿ ಕೊಟ್ಟು ಕಲ್ಲು ನೆಟ್ಟಿ ಬಡವರಿಗೆ ನಿವೇಶನವನ್ನು ಮಾಡಿಸ್ಕೊಟ್ರು ಸಂತೋಷ. ಶೀಘ್ರದಲ್ಲೇ ಜಾಗವನ್ನು ಮಂಜೂರಾತಿ ಮಾಡಿಸ್ಕೊಡಿ ಅಂತ ತಮ್ಮಲ್ಲಿ ಕೇಳ್ಕೊಳ್ತೇವೆ. ಕುಮಾರ್, CTV ನ್ಯೂಸ್, ನಂಜನಗೂಡು.